ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾನವಿ. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಹಂಚ್ಕೊತಾ ಹೋಗ್ತೀನಿ. ಸೊ ಒಂದು 2-3 ಡೇಸಿಂದ ವಿಡಿಯೋನೇ ಸರಿಯಾಗಿ ಅಪ್ಲೋಡ್ ಆಗಿರಲಿಲ್ಲ. ಸೊ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಸೊ ಇನ್ನು ಮುಂದೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ನನ್ನ ಹೊಸ ಯೂಟ್ಯೂಬ್ ಚಾನಲನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಯೂಟ್ಯೂಬ್ ಚಾನಲ್ ಲಿಂಕನ್ನು ನಿಮ್ಗೆ ಇನ್ನು ಮುಂದೆ ಸೆಂಡ್ ಮಾಡ್ತೀನಿ. ಬಟ್ ಇನ್ನೂ ಕೂಡ ಹೊಸದಾಗಿ ಅದನ್ನು ಸ್ಟಾರ್ಟ್ ಮಾಡಿಲ್ಲ. ಅದನ್ನು ಕೂಡ ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದರಲ್ಲಿ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಸ್ಕಿನ್ ಕೇರ್ ರುಟೀನ್ ಆಗಿರ್ಬೋದು, ಫ್ಯಾಮಿಲಿ ವ್ಲಾಗ್ ಇರ್ಬೋದು, ಹಾಗೆ ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಪ್ರತಿಯೊಬ್ಬರು ಕೂಡ ಆ ಚಾನಲನ್ನು ನೋಡಿ ಸಪೋರ್ಟ್ ಮಾಡಬೇಕು. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಗೃಹಲಕ್ಷ್ಮಿ ಯೋಜನೆಯ ವಿಚಾರಕ್ಕೆ ಬರೋದಾದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಉಚಿತ 2,000 ಹಣ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಒಟ್ಟಿಗೆ 6,000 ಹಣ ಖಾತೆಗೆ ಜಮಾ ಆಗ್ತಿದೆ ಅಂತಲೇ ಹೇಳ್ಬೋದು. ಇದು ಮಹಿಳೆಯರಿಗೆ ಬಂದು ಭರ್ಜರಿ ಗುಡ್ ನ್ಯೂಸು. ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನು ಹಾಕಬೇಕಾ ಅಥವಾ ಬೇಡ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗದೇನೆ ಇನ್ನೂ ಕೂಡ ಇದ್ದರೆ ನೀವೆಲ್ಲರೂ ಕೂಡ ಹೋಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಹೇಳಬೇಕು ಅಂದರೆ, ಈಗಾಗಲೇ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಗಳಾದಮೇಲೆ ಯಾವುದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರಿಗೆ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು. ಈ ಹಿಂದೆ ಸಿದ್ದರಾಮಯ್ಯ ಸರ್ ಇದ್ದಾಗ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿರೋದೇ ಕೊನೆ. ಆ ನಂತರ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ. ಸೊ ಈಗ ನೀವು ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗತ್ತಾ ಇಲ್ಲ ಅಂತ ತುಂಬ ಜನಕ್ಕೆ ಗೊಂದಲ ಇದೆ. ಖಂಡಿತವಾಗ್ಲೂ ಜಮಾ ಆಗುತ್ತೆ. ಯಾವಾಗಿಂದ ಜಮಾ ಆಗುತ್ತೆ ಅನ್ನೋದಾದರೆ, ಸೊ ಇದನ್ನು ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ದಿದ್ದು, ನಾವು ಗೃಹಲಕ್ಷ್ಮಿ ಯೋಜನೆಗೆ ಹೋಗಿ ಅರ್ಜಿಯನ್ನು ಹಾಕಕ್ಕೆ ಹೋದ್ವಿ, ಅರ್ಜಿಯನ್ನು ಇನ್ನೂ ಸ್ವೀಕಾರ ಮಾಡಿಲ್ಲ, ನಮ್ಮ ಅರ್ಜಿ ಹಾಕಲಿಕ್ಕೆ ಇನ್ನು ಅವಕಾಶವನ್ನು ಕೊಟ್ಟಿಲ್ಲ ಅಂತ. ಹೌದು, ಸರ್ಕಾರದಿಂದ ಯಾವುದೇ ರೀತಿಯಾದ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಹೋಗಿ ನೀವು ಅರ್ಜಿಯನ್ನು ಹಾಕಿ ಈ ದಾಖಲಾತಿಗಳನ್ನು ತಗೊಂಡು ಹೋಗಿ ಅಂತ ಎಲ್ಲೂ ಕೂಡ ಗೈಡೆನ್ಸನ್ನು ಸರ್ಕಾರ ಮಾಡಿಲ್ಲ. ಮೊದಲನೇದಾಗಿ ಹೇಳಬೇಕು ಅಂದರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದ್ದು ನಿಜ. ಇದನ್ನು ಸ್ವತಃ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಸರ್ ಅವರೇ ಹೇಳಿದ್ದಂಥದ್ದು. ಆದರೆ ಅರ್ಜಿಯನ್ನು ಯಾವಾಗ ಹಾಕಬೇಕು ಅನ್ನೋದನ್ನು ಇನ್ನೂ ಅವರು ಕನ್ಫರ್ಮ್ ಮಾಡಿಲ್ಲ. ತುಂಬ ಜನ ಸೈಬರ್ ಸೆಂಟ್ರಿಗೆ ಹೋಗ್ತಾ ಇದ್ದೀರಾ, ಬ್ಯಾಂಗ್ಳೂರ್ವನ್ನೋ ಕರ್ನಾಟಕವನ್ನೋ ಗ್ರಾಮವೊಂದಿಗೆ ಹೋಗ್ಬಿಟ್ಟು ಅರ್ಜಿ ಹಾಕಕ್ಕಂತ ಹೋಗ್ತಾ ಇದ್ದೀರಾ. ಸೊ ಯಾಕೆ ನೀವು ಅರ್ಜಿ ತೊಗೊತಿಲ್ಲ ಅಂತ ಕೇಳ್ತಾ ಇದ್ದೀರಾ, ರಿಟರ್ನ್ ಬರ್ತಾ ಇದ್ದೀರಾ. ಇನ್ನು ಕೆಲವರು ಅಕ್ಕಪಕ್ಕದ ಮನೆಯವ್ರ ಹತ್ರನೋ ಅಥವಾ ನಿಮ್ಮ ಫ್ರೆಂಡ್ಸೋ ಫ್ಯಾಮಿಲಿಯವ್ರ ಹತ್ರ ಕೇಳ್ತಾ ಇದ್ದೀರಾ. ಸೊ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ನೀವು ಹಾಕಿದ್ರಾ, ನಾವು ಹಾಕಬೇಕು ಅಂತ ತುಂಬ ಜನ ಇದ್ರ ಬಗ್ಗೆ ಡಿಸ್ಕಸ್ನ ಮಾಡ್ತಾ ಇದ್ದೀರಾ. ಮೇಯ್ನಾಗಿ ಹೇಳಬೇಕು ಅಂದರೆ, ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಅರ್ಜಿಯನ್ನು ಹಾಕಲಿಕ್ಕೆ ಪ್ರಾರಂಭಗೊಂಡಿಲ್ಲ. ಯಾರು ಕೂಡ ಅರ್ಜಿಯನ್ನು ಹಾಕಕ್ಕೆ ದಯವಿಟ್ಟು ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂಥದ್ದು. ಸೊ ಈ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಹಣವನ್ನು ಪಡ್ಕೊತಾ ಇದ್ದಾರೆ. ಅದರಲ್ಲಿ ಲಕ್ಷಾಂತರ ಜನರ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಕ್ಯಾನ್ಸಲ್ ಆಗಿರೋದು 100% ನಿಜ ಆಗಿದೆ. ಆದರೆ ಮತ್ತೆ ಅರ್ಜಿ ಹಾಕಿದರೆ ಸಿಗತ್ತಾ ಕೇಳೋದಾದರೆ ಸಿಗತ್ತೆ. ನೀವು ಟ್ಯಾಕ್ಸ್ ಪೇಯರ್ ಆಗದೆ ಇದ್ದರೆ ಸಿಗತ್ತೆ. ಹಾಗೆಯೇ ನೀವು ಬಂದುಬಿಟ್ಟು ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ ಆಗದೆ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಮತ್ತೊಮ್ಮೆ ಹಾಕಿದರೂ ಕೂಡ ಸಿಗತ್ತೆ. ಅಕಸ್ಮಾತ್ ಎಲ್ಲೋ ಒಂದು ಕಡೆ ನೀವು ಟ್ಯಾಕ್ಸ್ ಪೇಯರ್ ಅಲ್ಲ, ನಿಮ್ಮ ಹಸ್ಬೆಂಡ್ ಕೂಡ ಟ್ಯಾಕ್ಸ್ ಪೇಯರ್ ಅಲ್ಲ, ಆದರೂ ಕೂಡ ನಾವು ಅರ್ಜಿಯನ್ನು ಹಾಕಿದರೆ ನಮ್ಮ ಅರ್ಜಿ ಕ್ಯಾನ್ಸಲ್ ಆಗಿದೆ ಅಂದರೆ ನೀವು ಅರ್ಜಿಯನ್ನು ಹಾಕಿ ಹಣ ಸಿಗತ್ತೆ. ಹಾಗೆಯೇ ತುಂಬ ಜನಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಗೃಹಲಕ್ಷ್ಮಿ ಅನ್ನೋದು ಬಹಳ ದೊಡ್ಡ ಯೋಜನೆ. ಈ ಯೋಜನೆ ಅಡಿಯಲ್ಲಿ ತುಂಬ ಜನ ಉಪಯೋಗವನ್ನು ಪಡ್ಕೊತಾ ಇದ್ದಾರೆ. ಇದೆಲ್ಲ ಒಂದು ಕಡೆ ಮಾಹಿತಿ ಆದರೆ, ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ತಾ ಇದೆ. ಈ ಹಣದಲ್ಲಿ 2,000 + 2,000 + 2,000 ಒಟ್ಟಾರೆಯಾಗಿ 3 ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಈ ಹಣ ಬಂದ್ಬಿಟ್ಟು ಸೊ ಇವತ್ತಿಂದಾನೇ ಬಿಡುಗಡೆ ಆಗ್ತಿದೆಯಾ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ. ಸೊ ಈ ಹಣವನ್ನು ಈ ತಿಂಗಳ ಕೊನೆಯಲ್ಲಿ ಬಿಡುಗಡೆಯನ್ನು ಮಾಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿದೆ. ಯಾಕಂದರೆ ತುಂಬ ದಿನಗಳೇ ಆಗೋಯ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರದೆ. ನೀವು ಮುಖ್ಯಮಂತ್ರಿಗಳಾಗ್ತೀರಾ, ನಾವು ಆಗ್ತೀವ, ನೀವು ಆಗ್ತೀವ ಅಂತ ಹೇಳ್ಬಿಟ್ಟು
ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಹಣ ಬರೋದು ತುಂಬಾ ಡಿಲೇ ಆಯಿತು ಅಂತಲೇ ಹೇಳ್ಬೋದು. ಸೊ ಅದನ್ನು ಹೊರತುಪಡಿಸಿದ್ರೆ ಒಟ್ಟಾರೆಯಾಗಿ ಅವರು ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆಯೋ ಗೃಹಲಕ್ಷ್ಮಿ ಯೋಜನೆ 3 ಕಂತಿನ ಹಣ ಪೆಂಡಿಂಗ್ ಆಗುತ್ತೆ. ಈ 3 ಕಂತಿನ ಹಣವನ್ನು ಒಟ್ಟಾಗಿ ಬಿಡುಗಡೆ ಮಾಡ್ತಾರೆ. ಒಟ್ಟಿಗೆ ಒಂದೇ ಸರಿಗೆ 2,000 ರೂಪಾಯಿ ಬರಲ್ಲ, ಅದನ್ನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಸೊ ಒಟ್ಟಿಗೆ 2,000 ಹಣ ಬರೋದಿಲ್ಲ. ಇದು ಬರುವಂಥದ್ದು ಇವತ್ತು 2,000 ಬಂದರೆ ಇನ್ನೊಂದು 2 ಡೇಸ್ ಬಿಟ್ಟು 2,000, ಇನ್ನೊಂದು 2 ಡೇಸ್ ಬಿಟ್ಟು 2,000, ಒಟ್ಟಿಗೆ 6,000 ಬರುವಂಥದ್ದು. ಒಟ್ಟಾರೆಯಾಗಿ 6,000 ಹಣ ಬಿಡುಗಡೆ ಆಗುತ್ತೆ. ಇದಿಷ್ಟು ನೆನಪಿನಲ್ಲಿ ಇಟ್ಕೋಬೇಕು. ಹಾಗೆಯೇ ಬಹಳ ಮುಖ್ಯವಾದ ಮಾಹಿತಿ ಇದು ಅಂತ ನಾನು ಹೇಳ್ತೀನಿ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಹಳ ದೊಡ್ಡ ಅಪ್ಡೇಟು. ತುಂಬ ಜನ ಹೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನಮ್ಗೆ ತುಂಬ ಉಪಯೋಗ ಆಗಿದೆ. ಸೊ ನಾವು ಇದರಿಂದ ಹಾಸ್ಪಿಟಲ್ಗೆ ಉಪಯೋಗ ಆಗಿದೆ ಅಥವಾ ಬೇರೆ ಬೇರೆ ಚಾರ್ಜ್ಗಳಿಗೆ ಉಪಯೋಗ ಆಗಿದೆ, ಸೊ ನಮ್ಮ ಖರ್ಚಿಗೆ ಉಪಯೋಗ ಆಗಿದೆ ಅಂತ 100% ನಾನು ಕೂಡ ಇದನ್ನು ಒಪ್ಕೊತೀನಿ. ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇರುವಂಥ ತುಂಬ ಜನ ಇದನ್ನೇ ಹೇಳ್ತಾರೆ, ನಮ್ಗೆ ಉಪಯೋಗ ಆಗಿದೆ ಅಂತನ. ಸೊ ನೀವು ಪಡ್ಕೊತಾ ಇದ್ದೀರಾ ಅಂದರೆ ಖಂಡಿತ ಇಲ್ಲ. ಸೊ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಎಲ್ಲ ಮಹಿಳೆಯರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಜನ ಇದು ಉಪಯೋಗ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಉಪಯೋಗ ಇಲ್ಲದೆ ಇರೋರು ಸೊ ಅವರೇನು ಫ್ರೀಯಾಗಿ ಹಣವನ್ನು ತಗೊಂಡು ಅದನ್ನು ಹಾಗೆ ಸೇವಿಂಗ್ಸ್ ಮಾಡೋದಾಗಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಬೇಡ ಅಂತ ಕ್ಯಾನ್ಸಲ್ ಮಾಡುವಂಥ ಕೆಲಸವನ್ನು ಅವ್ರು 100% ಮಾಡಿರಲ್ಲ. ಸೊ ನಾವು ಕೂಡ ಓಟ್ ಹಾಕಿದ್ದೀವಿ, ನಮಗೂ ಕೂಡ ಬರಲಿ ಅನ್ನೋ ಇಂಟೆನ್ಷನ್ ಇರುತ್ತೆ. ಆ 2,000 ರೂಪಾಯಿನ ಖರ್ಚು ಮಾಡಿರ್ತಾರೆ. ಒಂದೇ ಸರಿ ಖರ್ಚು ಮಾಡಿಲ್ಲ ಅಂದರೆ ಇದುವರೆಗೂ ಬಂದಿರುವಂಥ ಸೇವಿಂಗ್ಸ್ ಅಮೌಂಟನ್ನು ಖರ್ಚು ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಫ್ರೀಯಾಗಿ 2,000 ರೂಪಾಯಿ ಸರ್ಕಾರದಿಂದ ಬರ್ತಾ ಇದೆ ಅಂದರೆ ಸೊ ಅದನ್ನು ಯಾರೂ ಕೂಡ ಬಿಟ್ಕೊಡಲ್ಲ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ 2,000 ಹಣವನ್ನು ಪಡ್ಕೊಳ್ಳುವಂಥ ಹಕ್ಕಿದೆ, ಎಲಿಜಿಬಲ್ ಯಾರ್ಯಾರಿಗಿದಾರೋ. ಆದರೆ ತಗೊಂಡ್ಬಿಟ್ಟು ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡೋದು ಸ್ಟಾಪ್ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೆಯೇ ನಿಮ್ಮ ಯಾವ ಜಿಲ್ಲೆಯಿಂದ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ. ಸೊ ನಿಮ್ಮೆಲ್ಲರ ಕಮೆಂಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಗೆ 100% ಉಪಯೋಗ ಆಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮಂಥ ಉಪಯೋಗ ಆಗಿರುವಂಥವರಿಗೆ ಅದೇ ರೀತಿಯಾಗಿ ಪಡ್ಕೊತಾ ಇರುವವರು ಉಪಯೋಗ ಅಂಥವ್ರು ಉಪಯೋಗ ಇಲ್ಲ ಅಂತ ಹೇಳೋರಿಗೆ ಒಂದು ಅರಿವಾಗಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಸೊ ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಸೊ ನನ್ನ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ ಶೇರ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಆ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್.